ಎಲ್ಲರಿಗೆ ನಮಸ್ಕಾರ. ಇವತ್ತಿನ ದಿವಸ 26-27ನೇ ಸಾಲಿನ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಆದೇಶದಂತೆ 15ನೇ ಹಣಕಾಸು ಮತ್ತು ಗ್ರಾಮೀಣ ಸಾಮಾಜಿಕ ಲೆಕ್ಕಪೋಷಣೆಯ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯ ಗ್ರಾಮ ಸಭೆಯನ್ನು ಸುಮಾರು 5 ದಿನದಿಂದ ಎಲ್ಲ ಸ್ಥಳ ಪರಿಶೀಲನೆ ಮತ್ತು ಕಡತಗಳ ಪರಿಶೀಲನೆ, ಕಾಮಗಾರಿಗಳ ಪರಿಶೀಲನೆ ಮಾಡಿ ಇವತ್ತು ಗ್ರಾಮ ಸಭೆಯನ್ನು ಆಯೋಜಿಸಲಾಗಿದೆ. ಈ ಗ್ರಾಮ ಸಭೆಗೆ ನಮ್ಮ ಗ್ರಾಮದ ಹಿರಿಯರಾದಂಥ ಹೆಸರು ವಿಶಾಣ ಪೂಜಾರಿ ಅವರು ವಹಿಸಿಕೊಂಡು ಈ ಗ್ರಾಮ ಸಭೆಯನ್ನು ನಡೆಸಿಕೊಡ್ಬೇಕಂತ ಈ ಕಡೆ ಬನ್ನಿ ಈ ಗ್ರಾಮ ಸಭೆಗೆ ಬಂದಂಥ ತಾಲೂಕಾ ಸಂಯೋಜಕರಾದಂಥ ಶ್ರೀಮಾನ್ಯ ಶ್ರೀಮಂತ್ ಧನಿ ಸರ್ ಅವರಿಗೂ ಮತ್ತು ಶಾಂತಪ್ಪ ಧೋನಿ ಸರ್ ಅವರಿಗೂ ಸ್ವಾಗತವನ್ನು ಕೋರುತ್ತಾ, ಅದೇ ರೀತಿಯಾಗಿ ನಮ್ಮೆಲ್ಲ ಗ್ರಾಮ ಪಂಚಾಯತಿಯ ಸಿಬ್ಬಂದಿ ವರ್ಗಕ್ಕೂ, ರೈತರಿಗೂ, ಕಾರ್ಮಿಕರಿಗೂ, ಆಶಾ ಕಾರ್ಯಕರ್ತರಿಗೂ, ಅಂಗನವಾಡಿ ಕಾರ್ಯಕರ್ತರಿಗೂ, ಸ್ವಸಹಾಯ ಸಂಘದವರಿಗೂ ಎಲ್ಲರಿಗೆ ಈ ಸಭೆಗೆ ಸ್ವಾಗತವನ್ನು ಕೋರುತ್ತಾ, ಇವತ್ತಿನ ಈ ಗ್ರಾಮ ಸಭೆಯನ್ನು ಉದ್ದೇಶಿಸಿ ಸಾಧಕ ಬಾಧಕಗಳು ಏನವ ಅನ್ನೋದು ನಮ್ಮ ತಾಲೂಕಾ ಸಹಾಯಕರಾದಂಥ ಶ್ರೀಮಾನ್ಯ ಶ್ರೀಮಂತ್ ಧನಿ ಸರ್ ಅವರು ಮಾತಾಡಬೇಕಂತ ಪ್ರಯತ್ನ ಮಾಡ್ತಾರೆ. ಈ ಸಭೆಗೆ ಆಗಮಿಸ್ತಕ್ಕಂಥ ಎಲ್ಲ ನನ್ನ ಗುರುವರಿಗೂ ನಮಸ್ಕರಿಸುತ್ತಾ ಮುಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುತ್ತೇನೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಇದು ಸಾಮಾಜಿಕ ಪರಿಶೋಧನೆ ಅಂತಕ್ಕಂಥದ್ದು. ನಾವು ನಮ್ಮ ಗ್ರಾಮ ಪಂಚಾಯತಿ 4 ದಿನಗಳ ಕಾಲ ಸ್ವತಂತ್ರವಾಗಿ ವೀಕ್ಷಣೆ ಮಾಡ್ತಕ್ಕಂಥದ್ದು, ಕಾಮಗಾರಿ ವೀಕ್ಷಣೆ ಆಗಿರ್ಬೋದು, ಕಡಿತ ಪರಿಶೀಲನೆ ಆಗಿರ್ಬೋದು, ಮತ್ತು ಜನರಲ್ ಕಮಿಟಿ ಆಗಿರ್ತಕ್ಕಂಥ ವಿಷಯವನ್ನು ಈ ಸಾಮಾಜಿಕ ಪರಿಶೋಧನೆಯಲ್ಲಿ ಒಳಗೊಂಡಿರ್ತದೆ. ಅದಕ್ಕೆ ಹೋದ ವರ್ಷ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡಿರುತ್ತೆ, ಅದ್ರ ಮೇಲೆ ಅದು ಸಾಮಾಜಿಕ ಪರಿಶೋಧನೆ. ಈಗ ನಾವು ಸಾಮಾಜಿಕ ಪರಿಶೋಧನೆ ಮಾಡ್ತಕ್ಕಂಥದ್ದು ಒಂದು ರೀತಿಯನ್ನು ಮಾಡಿದ್ದೀವಿ. ಅದ್ರ ಜೊತೆಗೆ ತಾಲೂಕು ಪಂಚಾಯತಿ ರಾಜ್ಯ ಹಣಕಾಸು ಯೋಜನೆ, ಅದರಂತೆ ಜಿಲ್ಲಾ ಪಂಚಾಯತಿ ರಾಜ್ಯ ಹಣಕಾಸು ಯೋಜನೆ ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ಗ್ರಾಮ ಪಂಚಾಯತಿ 15ನೇ ಹಣಕಾಸು ಯೋಜನೆ ಎಂದು ಸಾಮಾಜಿಕ ಪರಿಶೋಧನೆ ಮಾಡಿರ್ತಕ್ಕಂಥದ್ದು. ಈ 4 ವಿಷಯಗಳ ಮೇಲೆ ಸಾಮಾಜಿಕ ಪರಿಶೋಧನೆ ಮಾಡ್ತಾರೆ. ಈ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡಿದರೆ, ಉದ್ಯೋಗ ಖಾತ್ರಿ ಯೋಜನೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಷ್ಟು ಜಾಬ್ ಕಾರ್ಡ್ ಇದ್ದಿತ್ತು ಎಲ್ಲ ಜಾಬ್ ಕಾರ್ಡ್ದಾರಿಗೆ 3 ದಿನ ಕೆಲಸ ಕೊಡ್ತಕ್ಕಂಥ ಸರ್ಕಾರದ ನಿಯಮ ಇದೆ. ಅದಕ್ಕೆ ಸರ್ಕಾರದ ನಿಯಮದ ಪ್ರಕಾರ ಕೆಲಸ ಮಾಡಿರ್ತಕ್ಕಂಥವ ಕೆಲಸ ಮಾಡಿರ್ತಕ್ಕಂಥ ತಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹೆಚ್ಚಿನ ಒಂದು ಕೆಲಸ ಆಗಬೇಕಾಗಿತ್ತು. ಬಟ್ ಇನ್ನೂ ಕೆಲಸ ಆಗಿಲ್ಲ. ಅವು ಕೆಲವೊಂದೇನು ಸರ್ಕಾರದ ನ್ಯೂನತೆ ಇರ್ಬೋದು, ತಾಂತ್ರಿಕ ದೋಷ ಇರ್ಬೋದು, ಕೆಲವೊಂದೇನು ದೋಷಗಳಿಂದ ಹೆಚ್ಚಿನ ಅನುದಾನ ಆಗಿರ್ತಕ್ಕಂಥದ್ದಿಲ್ಲ. ಅದಕ್ಕೆ ತಮ್ಮ ಗ್ರಾಮ ಪಂಚಾಯತಿನ 16 ಲಕ್ಷ ಅಷ್ಟೇ ಖರ್ಚಾಗಿರ್ತಕ್ಕಂಥದ್ದು. ಹೊಸದಕ್ಕೆ ಅಪ್ರೂವ್ ಕೊಟ್ಟಿಲ್ಲ. ಅದರ ಜೊತೆಗೆ ಈ ಉದ್ಯೋಗ ಖಾತ್ರಿ VB ರಾಮ್ಜಿ ಅಂತ ಬಂದು ವಿಕಾಸ ಭಾರತ ಗ್ಯಾರಂಟಿ ಈ ಹೊಸ ಯೋಜನೆ ಬಂದಿರತಕ್ಕಂಥದ್ದು. ಅದಕ್ಕಾಗಿ ಮುಂದಿನ ದಿನಗಳು ನಾವು ಉದ್ಯೋಗ ಖಾತ್ರಿ ನಗೋತದ. ಈಗ ಮುಂದಿನ ದಿನಗಳ ಜುಲೈ 1ರಿಂದ ಜಾರಿ ಬಂದಿರತಕ್ಕಂಥದ್ದು VBG ರಾಮ್ಜಿ ಅನ್ನೋದು ಈ ಯೋಜನೆ ಚಾಲು ಆಗ್ತದೆ. ಅದಕ್ಕೆ ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಉದ್ಯೋಗ ಖಾತ್ರಿಗೆ ಸಂಬಂಧಪಟ್ಟಂತೆ ನಾವು ಕಡತಗಳನ್ನು ಪರಿಶೀಲನೆ ಮಾಡಿದ್ದೀವಿ. ಕಡತ ಪರಿಶೀಲನೆಯಲ್ಲಿ MBಯನ್ನು ಲಗತ್ತಿಸಬೇಕಾದ್ರೆ ಅದರ ಜೊತೆಗೆ ಎಸ್ಟಿಮೇಟ್ ಲಗತ್ತಿಸಬೇಕು. ಅದಕ್ಕೆ GKM ಆಗಿರ್ತಕ್ಕಂಥ ಆಪರೇಟ್ ಆಗಿತ್ತು, ಪ್ರಿಂಟ್ ತೆಗೆದು ಕೊಟ್ಟು ಅದಕ್ಕೆ ಸಂಬಂಧಪಟ್ಟವರು ಅಧಿಕಾರಿಗಳು ಸಹಿ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಯಾಕಂದ್ರೆ ನಾನು ಪರಿಶೀಲನೆ ಮಾಡೋದಂದರೆ ಇಲ್ಲ ಮೇಲಿಂದ ಬೇರೆ ಅಧಿಕಾರಿಗಳು ಬಂದು ಅವ್ರನ್ನೂ ಪರಿಶೀಲನೆ ಮಾಡ್ತಿರ್ತಕ್ಕಂಥ, ನಾ ಮಾಡಿರ್ತಕ್ಕ ಪರಿಶೀಲನೆ ಇನ್ನೊಬ್ಬರು ಮಾಡಿರ್ತಕ್ಕ ಪರಿಶೀಲನೆ ಹೊಂದಾಣಿಕೆ ಇರಬಾರ್ದು.
ಸೇಮ್ ಒಂದೇ ರೀತಿಯಿಂದ ಬರ್ತಕ್ಕಂಥ ವ್ಯವಸ್ಥೆ ಇರ್ತದೆ. ಅದಕ್ಕೆ ಏನು ದಾಖಲಾತಿ ಕಡಿಮೆ ಇದಾವೆ ಆ ಕಡಿಮೆ ಬಿದ್ದಿಟ್ಟ ದಾಖಲಾತಿ ಮತ್ತು ಲಗತ್ತಿದಂತೆ ಪೂರ್ಣ ಪ್ರಮಾಣದಲ್ಲಿ ಆ ಕಡತವನ್ನು 23 ಚೆಕ್ ಲಿಸ್ಟ್ ಪ್ರಕಾರ ಪರಿಪೂರ್ಣವಾಗಿ ದಾಖಲಾತಿ ಹಂಚಲು ತಿಳಿಸಲಾಗಿದೆ. ಅದರಂತೆ ಇನ್ನೊಂದು ಭಟ್ರಗ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಟದ ಮೈದಾನ ಆಗಿದೆ. ಭಟ್ರದ ಸ್ಕೂಲಿಗೆ ಆ ಆಟದ ಮೈದಾನ ಆಗಿರ್ತಕ್ಕಂಥ ಹೋದ ವರ್ಷ ಹೋದಾಗೆ ಅಲ್ಲಿ ಸಾಲಿ ಕಟ್ಟಡ ಮಾಡಕತ್ತೀವಿ. ಹೊಸದು ಕಟ್ಟಡ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಗೇಟ್ ಬಿಡಿಸಿದ್ರೂ ಗ್ರೌಂಡ್ ಮಾಡಿದ್ರೆ ಹಾಳಾಗ್ಯದ ಮಕ್ಕಳಿಗೆ. ಯಾಕಂದ್ರೆ ಈ ಕಡೆ ಎದುರುಗಡೆನೇ ಉರ್ದು ಸ್ಕೂಲ್ ಐತೆ, ಉರ್ದು ಸ್ಕೂಲ್ ಬಿದ್ದದ. ಅದಕ್ಕೇನು ಬಿ ಒ ಆಫೀಸ್ಗಳನ್ನ ಹೋದ ಸಂದರ್ಭ ಬಂದಾಗ ರಿಪೋರ್ಟ್ ಮಾಡಿದ್ದು ಹೊಸದೇನು ಸೆಕ್ಷನ್ ಹಾಕಿಸಲು ಚೇಂಜ್ ಆಗುತ್ತೆ. ಇರೋದೇ ಅಲ್ಲಿ ಉರ್ದು ಶಾಲೆಗೆ 6 ಮಕ್ಕಳು ಅಷ್ಟೇ ಇದ್ದೀವಿ. ಅದಕ್ಕೆ ಆಟದ ಮೈದಾನದಿಂದ ಇನ್ನೊಂದು ಸ್ವಲ್ಪ ತಮ್ಮ ಪಂಚಾಯತಿ ವತಿಯಿಂದ ಏನಾದರೂ ಇದ್ದರೆ ಅದಕ್ಕೆ ಸರಿ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ರೆ ಮಕ್ಕಳಿಗೆ ಆಟ ಆಡ್ತಕ್ಕಂಥ ವ್ಯವಸ್ಥೆ ಬರ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಪೂರ್ಣ ಆಗಿರ್ತದೆ ಕಟ್ಟಾರ ಬಿದ್ದಿರುತ್ತೆ ಎಲ್ಲ ಆಗಿರ್ತಾರೆ. ಅದು ನೋಡ್ಕೊಂಡು ಸರ್ ಇನ್ನೊಂದ್ಸಲ ಸರಿ ಮಾಡಿಸ್ಕೊಳ್ತಾರೆ. ಮಕ್ಕಳಿಗೆ ಆಟ ಆಡಂಗೆ ಆಗಬೇಕು. ಅದು ಯಾರು ಕೆಲಸ ಮಾಡಿರ್ತಾರೆ ಅವರಿಗೆ ಹಣ ಪಾವತಿ ಆಗಂಗೆ ಆಗಬೇಕು. ಅದಕ್ಕೆ 3 CC ಮಾತಾಡೋದು. ಒಂದು ದೇವಂತಿ ಗ್ರಾಮದಲ್ಲಿ ಮಾಡಪ್ಪ ಮನೆಯಲ್ಲಿ ಈರಣ್ಣ ಮನೆಯವರಿಗೆ CC ಚರಂಡಿ ನಿರ್ಮಾಣದ. ಅದರಂತೆ ದೇವಂತಿಗೆ ಚಂದ್ರಶೇಖರ್ ಪಾಟೀಲ್ ಅಗಸಿವರೆಗೆ CC ಚರಂಡಿ ನಿರ್ಮಾಣ. ದೇವಂತಿ ಗ್ರಾಮದ ಈರಣ್ಣ ಮನೆಯಿಂದ ಚಂದ್ರಶೇಖರ್ ಪಾಟೀಲ್ CC ಚರಂಡಿ ನಿರ್ಮಾಣ. ಈಗ CC ಚರಂಡಿ ಆಗಿತ್ತು, ಬರೀ MS ಆಗಿದ್ದ, ಪೇಮೆಂಟ್ ಆಗಿಲ್ಲ. ನಮ್ಮ ಎಲ್ಲ ಮಕ್ಕಳು ಕೂಲಿ ಕೆಲಸ ಅಷ್ಟು 4 ಮಂದಿ ಕೆಲಸ ಮಾಡೋದು. ಪೇಮೆಂಟ್ ನಿಮ್ಮ ಪಂಚಾಯತ್ 2 ಲೈನ್ ಪಂಚಾಯತ್ ಪಂಚಾಯತಿ ಒಟ್ಟು ಪೇಮೆಂಟೇ ಆಗಿಲ್ಲ. ಅದಕ್ಕೆ ಇದಕ್ಕೆ ಸಪ್ರೇಟಾಗಿ ನೋಡಿ ಅಮೌಂಟ್ ಇದ್ದಿರ್ತಾರೆ. ಅದು ಯಾವಾಗ ನಿಮ್ಗೆ ಅಮೌಂಟ್ ರಿಲೀಸ್ ಆಗ್ತದೆ FT ಮಾಡಿದ ಏನು ಯಾರ್ದು ಅಮೌಂಟ್ ಇರುತ್ತೆ ಎಲ್ಲಷ್ಟು ಕ್ಲಿಯರ್ ಒಂದೇ ಸಲ ಮಾಡ್ಕೊಂಡು. ಯಾಕಂದ್ರೆ ಮುಂದೆ ದಿನಗಳಲ್ಲಿ ಜನರಿಗೆ ಸರ್ಕಾರದ ಅಮೌಂಟೇ ಬಂದಿಲ್ಲ, ಕೆಲಸನೇ ಆದ್ರೂ ಮಾಡಿದ್ರು ಕೂಡ ಅನ್ನೋದು ಆ ವ್ಯವಸ್ಥೆ ಬರೋದು ಬೇಡ. ಅದಕ್ಕೆ ಏನು ಆಗಿರ್ತದೆ ಒಂದೇ ಸಲಕ್ಕೆಲ್ಲ ಅಮೌಂಟ ಕ್ಲಿಯರ್ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿ. ಅದರ ಜೊತೆಗೆ ದೇವಸ್ಥಿತಿಯಲ್ಲಿ ಇನ್ನೊಂದು ತುಕಾರಾಮ ಗೌಡಪ್ಪ ದಾನದ ಕೊಟ್ಟಿಗೆ ನಿರ್ಮಾಣ ಅದ. ಈ ದಾನದ ಕೊಟ್ಟಿಗೆ ನಿರ್ಮಾಣ ದನಗಳಿಗೆ ಇದ್ದಂಗೆ ಇರ್ಬೇಕಂತ ಮನಿ ಇದ್ದಂಗೆ ಇರ್ತ ಅಡಿಗೆ ಮನಿ ಇದ್ದಂಗ. ಈಗ ರೈತರಾಗ ನಮ್ಮವ್ರು ಏನೋ ಕಷ್ಟಪಟ್ಟು ದಾನದ ಕೊಟ್ಟಿಗೆ ಕೊಟ್ಟಿರ್ತಾರ. ಸ್ವಲ್ಪ ದಾನದ ಕೊಟ್ಟಿಗೆ 4 ದನಗಳು ಇದಿರ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಅದು ಒಂದರಿಂದ ಅವರಿಗೆ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ದಾನದ ಕೊಟ್ಟಿಗೆ ಇದೆ. ನಮ್ಮ ಭಾಗದ ದಾನದ ಕೊಟ್ಟಿಗೆ ಇರೋದೇ ಬೇರೆವನ ಬೆಂಗಳೂರು ಗ್ರಾಮಾಂತರ ನೋಡಿರ್ತಕ್ಕಂಥ ದಾನದ ಕೊಟ್ಟಿಗೆ ಭಾಳ ವ್ಯತ್ಯಾಸ ಅದ. ಅಲ್ಲಿದವ್ರದ್ದು ಬೆಂಗಳೂರು ಗ್ರಾಮಾಂತರ ಬೇರೆ ಕಡೆ ಅವ್ರದ್ದು ವಿಚಾರ ಏನಿರ್ತಕ್ಕಂಥ ಒಂದು ದಾನದ ಕೊಟ್ಟಿಗೆ ಕಟ್ಟುವಂದ್ರೆ ಅದರಲ್ಲಿ 4-5 ದನಗಳು ಬೆಳಿಬೇಕು. ದಿನನಿತ್ಯ ಹಾಲು ಮಾಡ್ತಾ ಇರಬೇಕು. ದಿನ ಒಂದು 2 ಲೀಟ್ರ್ 1 ಲೀಟ್ರ್ ಮಾಡಿದ್ರು ದಿನ 50 ರೂಪಾಯಿ ಅಂದ್ರೆ ಅವ್ರು ಒಂದು 15 ರೂಪಾಯಿ ಆಗ್ತದೆ. ಅವ್ರೊಂದು 5 ಲೀಟ್ರ್ ಮಾಡಿದ್ರು ಅಂದ್ರೆ ಹಿಂಗೆ ಅವ್ರದ್ದು ಆ ಒಂದು ಬೇಸ್ ಮೇಲೆ ಅವ್ರು ಕೆಲಸ ಮಾಡ್ತಾರೆ. ನಮ್ಮ ಬಂದಾಗ ಇದ್ದಿದ್ದು ದಾನದ ಕೊಟ್ಟಿಗೆಗೆ ಅರ್ಧ ಮಾಡೋದು, ಅರ್ಧ ರೊಕ್ಕ ಇಟ್ಬೇಕು. ಯಾಕಂದ್ರೆ ದನನೂ ಇರೋಲ್ಲ, ಕೊಟ್ಟಿಗೆನೂ ಇರೋಲ್ಲ. ನಮ್ಮ ಬಡತನ ನಾವೇ ಮಾಡ್ಕೊತಾ ಇದ್ದೀವಿ. ನಮ್ಗೆ ಅದಕ್ಕೆ ಒಂದು ಸಲ ಒಂದು ಸಕ್ಸಸ್ ಆಯ್ತಲ್ಲ, ಅದಕ್ಕೆ ನೀವು ಹೆಚ್ಚಿನ ಉತ್ತೇಜನ ಮಾಡಬೇಕು. ಯುದ್ಧ ಕಟ್ಟಡ ಯೋಜನೆ ಆಗಲಿ ಬೇರೆ ಯೋಜನೆ ಆಗಲಿ ಏನೇ ಕೆಲಸ ಆಗಿದ್ರು ದಾನ ಕೊಟ್ಟಿದ್ದು ಉಪಯೋಗ ಆಗ್ತಕ್ಕಂಥ ವ್ಯವಸ್ಥೆ ಮಾಡಿದ್ರೆ ಮಾತ್ರ ಜಾರಿಗೆ ಆಗ್ತದೆ. ಈಗ ಇನ್ನೊಂದು ದಂಗಪ್ಪನ ಗ್ರಾಮಗಳ ಕೆರೆ ಹೊಳಿತಿದ್ದೀರಿ, ಕೆರೆ ನೀರಿನಲ್ಲಿ ಏನಿಲ್ಲ. ಇನ್ನೊಂದು ಏನಪ್ಪ ಅಂದ್ರೆ ಈ ದೇವಸ್ಥಿತಿಯಲ್ಲಿ ಒಂದು ಬಿಲ್ಡಿಂಗ್ ಆಗ್ಯದ. NRLM ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ವತಿಯಿಂದ ಗ್ರಾಮೀಣ ಜೀವನೋಪಾಯದಿಂದ ಯಾರು ಸ್ವಸಹಾಯ ಸಂಘದವ್ರು ಕೆಲಸ ಮಾಡ್ತಾರೆ ಆ ಸಂಘದವರಿಗೆ ಆ ಒಂದು ಭವನದಲ್ಲಿ ಮೀಟಿಂಗ್ ಮಾಡೋಕ್ಕೆ ಏನಾದರೂ ಚರ್ಚೆ ಮಾಡೋದು, ಸಂಘಗಳನ್ನು ಬರೀಬೇಕು. ಅವರು ಗ್ರಾಮದ ಮಟ್ಟದ ಎಲ್ಲ ಮಳೆಯವರು ಕುಟ್ಕೊಂಡು ಬಂದ್ರೆ ಒಕ್ಕೂಟ ವ್ಯವಸ್ಥೆ ಮಾಡ್ಕೊಂಡು ಸರ್ ಏನು ನಮ್ಮ ಎಲ್ಲರೂ ಕೂಡ ಯಾವುದು ವ್ಯವಸ್ಥೆ ಮಾಡಬೇಕು. ನಾವೇನು ಹಪ್ಪಳ ತಯಾರು ಮಾಡೋಕೆ, ಬೇರೆ ಬೇರೆ ರೊಟ್ಟಿಗೆ ತಯಾರು ಮಾಡೋಕ್ಕೆ ಏನು ನಾವು ಜನರಿಗೆ ಅನುಕೂಲ ಆಗ್ತಕ್ಕಂಥ ಮಾರ್ಕೆಟಿಂಗ್ ಆಗ್ತಕ್ಕಂಥ ಯಾವ ವ್ಯವಸ್ಥೆ ಮಾಡಬೇಕಂದ್ರೆ ಈ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಈ ಭವನ ನಿರ್ಮಾಣ ಮಾಡಿರ್ತಕ್ಕಂಥ ಈ ಭವನ ಉದ್ದೇಶ ಇರೋದೇನಪ್ಪ, ನಿಮ್ಗೆಲ್ಲರಿಗೂ ಒಂದು ಕೂಡಿಸಬೇಕು, ಹೆಚ್ಚಿನ ಉತ್ತೇಜನ ಆಗಬೇಕು. ನಮ್ಮ ಬಜೆಟ್ ಅವಾಗೇ ಎಂದೂ ಆಗಬೇಕಿತ್ತು. ಬಟ್ ನಾವು 4 ವರ್ಷದ ಹಿಂದ್ಗಡೆ ಬಿಲ್ಲರ್ ನೋಡೋಕೆ ಎಲ್ಲ
ಆ ವರ್ಕ್ಗಳಾಗಿರ್ತಕ್ಕಂಥ ಎಷ್ಟು ಮಂದಿ ಕೆಲಸ ಮಾಡಿದ್ರೆ ಅಷ್ಟು ಮಂದಿಗೆ ಅಷ್ಟೇ ತೋರಿದ್ರು. ಈ 12 ಮಂದಿಗೆ 100 ಮಂದಿಗೆ 1000 ಮಂದಿ ತೊಗೊಳಲ್ಲ. ಒಂದು ಕೆರೆಗೂ ಕೆಲಸ ಮಾಡೋಕ್ಕಾಗ್ತದೆ. ಯಾವ ಉತ್ತರ ದಿಕ್ಕಿ ಮಾಡಿರೋ, ಪಶ್ಚಿಮ ದಿಕ್ಕಿ ಮಾಡಿರೋ, ದಕ್ಷಿಣ ದಿಕ್ಕಿ ಮಾಡಿರೋ, ಯಾವ ಪೂರ್ವಕ್ಕೆ ಮಾಡಿರೋ, ಆ ಒಂದು ಲೊಕೇಶನ್ ಮಾತ್ರ ಅಷ್ಟೇ ತೋರ್ತದೆ. ಒಂದು 100 ಮೀಟರ್ ಇದ್ರೆ 100 ಮೀಟರ್ ಅಟ್ಟೆ ಮಟ್ಟು. ನೀವು ಕೆರೆಗೆ ಪೂರ 100% ಮಾಡ್ತಿದ್ರೆ ರಂಜಿತ್ ಇಡೀ ಕೆರೆಗೆ ನೀವು ಒಂದೇ ಸಲ ಜಿಜ್ಞಾಸ ಮಾಡಿದ್ರೆ ಇನ್ನೊಂದು ಸಲ ಕೆಲಸಕ್ಕೆ ಹೋಗೋದಿಲ್ಲ. ಅದಕ್ಕೆ ಯಾವ ಕೆರೆಗಳು ಎಷ್ಟು ಭಾಗ ತಗೊಂಡು ಅಷ್ಟೇ ಭಾಗದಷ್ಟೇ ಮಾತ್ರ ಅದು ಎಲ್ಲ ಮಾಡೋದು ಅಷ್ಟೇ ಭಾಗದ್ದು ಲೊಕೇಶನ್ ಮಾಡಬೇಕು, ಅಷ್ಟೇ ಹಾಕ್ಬೇಕಾಗ್ತದೆ. ನೀವು ಇಡೀ ಕೆರೆಗೆ ಒಂದೇ ಇನ್ವೆಸ್ಟ್ ಮಾಡಿದ್ರೆ ನೆಕ್ಸ್ಟ್ ಏನು ಮಾಡಿದ್ರೆ ಕೆಲಸಕ್ಕೆ ಹೋಗೋದಿಲ್ಲ, ಜಾಗನೇ ಇರೋದಿಲ್ಲ. ಅದಕ್ಕೆ ನೀವು ಎಷ್ಟು ಬೇಕು ಅಷ್ಟೇ ಪ್ರಮಾಣದಲ್ಲಿ ಕೆಲಸ ಮಾಡಿದ್ರೆ ನಾಲಾ ಹೂವು ಇಟ್ಟಿರ್ತಕ್ಕಂಥ ದೊಡ್ಡ ನಾಳ ಇರ್ತದೆ. ಈ 4 ನೀವು ಒಂದೇ ಸಲ GPS ಒಂದೇ 100% ಹೋಗಿದ್ರೆ ಅದು ಮುಂದಿನ ಸಲ 2ನೇ ಸಲ ಕೆಲಸ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ಈ ಸಲ ಎಲ್ಲ ಚೇಂಜ್ ಆಗಿಬಿಟ್ರೆ ಯಾಕಂದ್ರೆ ನ್ಯಾಷನಲ್ ಜಿಯೋಗ್ರಾಫಿಕ್ ಸೆಂಟ್ರಲ್ ಮತ್ತು ಇಸ್ರೋದಿಂದ ಬಂದಿರ್ತಕ್ಕಂಥದ್ದು ವ್ಯವಸ್ಥೆ ಇದೆ. ಆ ಒಂದು ವ್ಯವಸ್ಥೆದಾಗ ನಾವು ಕೆಲಸ ಮಾಡಬೇಕು. ಈಗ ಹಂಗಂದ್ರೆ ಹೆಚ್ಚಿನ ಕೆಲಸ ಇದ್ದಿರ್ತಕ್ಕಂಥದ್ದು ಜಲಭದ್ರತೆಗಾಗಿ ಕೆಲಸ ಇದ್ದಿರ್ತಕ್ಕಂಥದ್ದು, ಅದರ ಜೊತೆಗೆ ಗ್ರಾಮೀಣ ಮೂಲಭೂತ ಸೌಕರ್ಯಗಳಲ್ಲಿ ಹೆಚ್ಚಿನ ಉಪಯೋಗಿಸಿದರೆ ಅದಕ್ಕೆ ಗ್ರಾಮೀಣದಲ್ಲಿರ್ತಕ್ಕ ರಸ್ತೆ ಸಂಪರ್ಕ ಸಲುವಾಗದ ಅದಕ್ಕೆ ಗ್ರಾಮೀಣದ ನೀರಿನ ಬಗ್ಗೆ ಕೆರೆ ಮತ್ತು ನಾಲೆಗಳನ್ನು ಗುಂಡಗಳನ್ನು ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಉತ್ತೇಜನ ಮಾಡ್ತಕ್ಕಂಥ ವ್ಯವಸ್ಥೆಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ನೀಡಿದ್ದಾರೆ. ಅದರ ಜೊತೆಗೆ ಉದ್ಯೋಗ ಖಾತ್ರಿ ಯೋಜನೆ ಹೆಚ್ಚಿನಲ್ಲಿ ಲೇಬರ್ ಕೆಲಸ ಮಾಡ್ತಿದ್ರು. ಈಗ ಮಟೀರಿಯಲ್ಗೆ ಹೆಚ್ಚಿಗೆ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ. ಹೆಚ್ಚಿನ ಮೂಲಭೂತ ಸೌಕರ್ಯಗಳಾಗಿರಬೇಕು, ಗ್ರಾಮದಲ್ಲಿ ಬಳಕೆಗೆ ಬರ್ತಕ್ಕಂಥದ್ದು ಜನರಿಗೆ ಓಡಾಡ್ತಕ್ಕಂಥ ವ್ಯವಸ್ಥೆ ಆಗಬೇಕು, ನೀರಿನ ಕಾಲ ಬಳಕೆ ಬರ್ತಕ್ಕಂಥ ಕಾನೂನು ಸೂಚನೆ ಮಾಡ್ತಕ್ಕಂಥ. ಹಿಂದಿನ ದಿನದಲ್ಲಿ ಕೆಲಸಿಗೆ ಹಚ್ಚಬೇಕಂದ್ರೆ 1-2 ಟೈಲ್ ಅಷ್ಟೇ ಕೆಲಸ ಇರ್ತಿದ್ರು, ಟೈಲ್ ಕೆಲಸ ಇರ್ತಿಲ್ಲ. ಅದಕ್ಕೆ ನೀವು ಹುಷಾರಾಗಕ್ಕೆ ಸ್ವಂತ ಮನೆ ಇದ್ದು ಹೊಲ ಇದ್ದು ಏನಿತ್ತು ನೀವು ಎಷ್ಟು ಬೇಕು ಆ ಮಾಡೋದಂದ್ರೆ ಕೆಲಸ ಮಾಡಿ ಇಂಡಿವಿಜುವಲ್ ಡೆವಲಪ್ಮೆಂಟ್ ಆಗಬೇಕು. ಇಡೀ ಊರಿಗೆ ಡೆವಲಪ್ಮೆಂಟ್ ಮಾಡೋದು ಬೇಡ. ನೀವು ಇಂಡಿವಿಜುವಲ್ಗೆ ಸ್ವಯಂ ಪ್ರೇರಿತ ಬದಲಾವಣೆ ಆದ್ರೆ ಇಡೀ ಗ್ರಾಮ ತಾನಾಗೆ ಬದಲಾವಣೆ ಆಗ್ತದೆ. ಯಾಕಂದ್ರೆ ನಮ್ಮ ಉದ್ಯೋಗ ಖಾತೆಗಳು ಎಷ್ಟೊಂದು ಫ್ರೀಯಾಗಿ ಬಿಟ್ಟಿರ್ತಕ್ಕಂತಂದ್ರೆ ಇವತ್ತು ನಾವು ಈಗ ಬಿಡಿ ಬರ್ತದೆ ಅಷ್ಟೊಂದು ನಮ್ಮ ಉದ್ಯೋಗ ಖಾತೆ ಫಾರೆಸ್ಟ್ ಎಲ್ಲ 1 ಲಕ್ಷ ಗಟ್ಟಲೆ ಹಚ್ತಾ ಇದ್ದಾರೆ. 1 ಲಕ್ಷ ಗಿಡಗಳು ಹಚ್ತಾರೆ. ಅವ್ರಿಗೆ ಎಷ್ಟು ಖರ್ಚದ ಅನ್ಲಿಮಿಟೆಡ್ ಅವರಿಗೆ ಹಣ ಬಿಡ್ತಕ್ಕಂಥ ಒಂದು ಲೊಕೇಶನ್ ಬರ್ತದೆ. ಅವ್ರಿಗೆ ಅನ್ಲಿಮಿಟೆಡ್ ಇತ್ತು. ಅಷ್ಟೊಂದು ಪ್ರತಿ ವರ್ಷ ಮಾಡಿದ್ದಾರೆ. ನಾವು ಇಲ್ಲಿವರೆಗೆ ನೋಡಿ ಹೊರಗೆ ಬಿದ್ದಿರ್ತಕ್ಕಂಥ ಗಿಡ ಯಾರು ಒಬ್ಬೊಬ್ಬರು ಕಡಿಮೆ ಮಾಡಿಲ್ಲ. ರೋಡ್ ಸೈಡ್ ಉರಿ ಹಚ್ಚಕ್ಕೆ ಸುಡ್ತಾ ಇರ್ತಾವೆ ಗಿಡಗಳು ಮತ್ತು ಎಲ್ಲರೂ ನೋಡ್ಕೊಂಡೆ ಒಬ್ಬರು ಹಾಕ್ತಿರ್ತಾರೆ. ಯಾಕೆ ಸರ್ಕಾರ ಭಾಳಷ್ಟು ಖರ್ಚು ಮಾಡಕತ್ತದ. ಇಡೀ ಸರ್ಕಾರಿ ಬಂದ ಕೆಲಸದಲ್ಲಿ CM ಅವರಲ್ಲಿ ಯಾರೋ ಬಂದಿದ್ದ ಕೆಲಸ ನಾವು ಕೆಳಮಟ್ಟದಲ್ಲಿ ಕೆಲಸ ಇದ್ರು ನಮಗೆ ಫೆಸಿಲಿಟಿ ಕೊಡ್ತದೆ ನಮ್ಮ ಸರ್ಕಾರ. ಆ ಸರ್ಕಾರ ಕೊಟ್ಟಿದ್ದ ಫೆಸಿಲಿಟಿ ಸೌಲಭ್ಯ ಬಳಕೆ ಮಾಡ್ಕೊಂಡು ನಮ್ಮ ಜೀವನ ಒಳ್ಳೆ ರೀತಿ ನಡ್ಸೋದು ಹೋಗ್ಬೇಕು. ಅಷ್ಟೊಂದೆಲ್ಲ ಕೊಟ್ಟು ನಾವು ಏನೂ ಮಾಡ್ತಾ ಇಲ್ಲ. ಯಾಕಂದರೆ ಬೇರೆ ಪ್ರದೇಶಕ್ಕೆ ನಮ್ಮ ಉದ್ದೇಶ ನೋಡಿದ್ರೆ ನಮ್ಮ ಪ್ರದೇಶ ಉಳಿಲಿಕ್ಕಾದ್ರೆ ನಮ್ಮ ಮನೋಭಾವನೆ ಬದಲಾವಣೆ ಆಗಬೇಕು. ನಾವು ಬದಲಾವಣೆ ಆದಾಗ ಮಾತ್ರ ಮುಂದಿನ ಒಂದು ಆರ್ಥಿಕವಾಗಿ ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ತಾವೆಲ್ಲ ಈ ಮುಂದಿನ ದಿನಗಳಲ್ಲಿ ವಿಜಯ ರಾಮ್ಜಿ ಬಂದ್ರೆ ವಿಜಯ ರಾಮ್ಜಿಯಲ್ಲಿ ನಿಮ್ಗೆ 125 ದಿನ ಕೊಟ್ಟದಿ. ಮೊದಲು 100 ದಿನನೇ ಇತ್ತು, ಈಗ 125 ದಿನಕ್ಕೆ ಕೊಟ್ಟಾರೆ. ಆ 125 ದಿನ ಯಾವ ರೀತಿ ಬಳಕೆ ಮಾಡುತ್ತಂದ್ರೆ ನೀವು ಊರಾಗ ಎಲ್ಲಾದ್ರೂ ಕೆಲಸ ಮಾಡಿದ್ರೆ ಇಡೀ ಊರಿಗೆ ಉದ್ಧಾರ ಆಗಂಗೆ ಬಂದಿರಬೇಕು. ಒಂದು ಕೆರೆ ಮಾಡಿದ್ರೆ ಅಂತಿರ್ತಾರೆ. ಆ ಕೆರೆದಿಂದ ಇಡೀ ಊರಿಗೆಲ್ಲ ಅನುಕೂಲ ಆಗಿರಬೇಕು, ಸುತ್ತಮುತ್ತ ಹೊಲಗಳ ಅನುಕೂಲ ಆಗಿರಬೇಕು. ಆ ರೀತಿ ಕೆಲಸ ಮಾಡೋದು. ಇಲ್ಲಪ್ಪ ನೀವು ಇಂಡಿವಿಜುವಲ್ ಕೆಲಸ ಮಾಡ್ತಾರೆ, ಒಬ್ಬರೇ ಆಗಲ್ಲ. ಇದ್ದು ಇಷ್ಟ ಮಾಡ್ತಾರೆ, ಇಷ್ಟ ಮಾಡ್ಕೊಂಡು ಸಾಕು ಉದ್ಧಾರ ಮಾಡಿ. ಒಬ್ಬರೇ ನೀವು ಇಂಡಿವಿಜುವಲ್ ಮಾಡ್ಕೊಂಡಿರ್ತೀವಿ ಅದು ನಿಮ್ಮ 125 ದಿನಗಳ ಬಳಕೆ ಆಗಿರ್ಬೇಕು. ಸಂಬಂಧಪಟ್ಟ ಸಾಮಗ್ರಿ ಕೆಲಸವಾಗಿರಬೇಕು. ಅದರಿಂದ ನೀವು ಬದಲಾವಣೆ ಆಗತಕ್ಕಂಥದ್ದು ಇರಬೇಕು. ಸುಮ್ಮನೆ ಟೆಂಪ್ರವರಿ ಬೇಸಿಸ್ ಕೆಲಸ ಮಾಡೋದು ಬೇಡ. ಯಾಕಂದ್ರೆ ಕಡಿತಕ್ಕ ಇರಂಗಿಲ್ಲ. ಸರ್ಕಾರ ಯೋಜನೆ ಒಂದು ಸಲದ ಈಗೆಲ್ಲ ಆಧಾರ್ ಕಾರ್ಡ್ ಸಿಸ್ಟಮಿಗೆ ಬಂದದ. ಒಂದು ಸಲ ಆ್ಯಡ್ ಐತೆ, ಇನ್ನೊಂದು ಸಲ ಸೌಲಭ್ಯ ತಗೋಬೇಕಂದ್ರೆ ನಿಮ್ಗೆ ಹೇಳಕತ್ತದ. ಈಗ ಅದು ವಯಸ್ಸಿಗೆ ಒಂದು ಮನೆ ಬರ್ತಂದ್ರೆ 10 ವರ್ಷ ಇನ್ನೊಂದು ಸಲ ಮನೆ ಬರಲ್ಲ, ಆ್ಯಡ್ ಆಗಿಬಿಟ್ಟದದು. ಪ್ರತಿಯೊಂದೆಲ್ಲ ಆಧಾರ್ ಲಿಂಕ್ ಆಗ್ಬಿಡ್ತಾರೆ. ನೀವು ಏನು ಮಾಡ್ತೀರಿ ಎಲ್ಲ ಗೊತ್ತದ. ಮುಂದೆ ನೀವು ಏನೋ ಸೌಲಭ್ಯ ತಗೋಬೇಕಂದ್ರೆ ನಿಮ್ಗೆಲ್ಲ ಫಿಲ್ ಆಗಿಬಿಡ್ತದೆ. ಎಲ್ಲ ಭರ್ತಿ ಆಗಿರ್ತದೆ ನೀವು ಸೌಲಭ್ಯ ಉತ್ಕೊಳ್ಳ. ಅದಕ್ಕೆ ಈ ವ್ಯವಸ್ಥೆ ಆಗೋದು ಬೇಡ. ಇದ್ದಿರ್ತಕ್ಕಂಥ ಸೌಲಭ್ಯ ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ನಮ್ಮ ಬಗ್ಗೆ ಸರ್ಕಾರ ಹುಷಾರಾಗ್ಬಿಟ್ಟದ. ನಮ್ಗೆ ದಿವಸ ಬಿಟ್ಟಿದ್ದು ಫ್ರೀಯಾಗಿ ಏನಾದ್ರು ಮಾಡಲಿ ಏನೋ ಬಿಟ್ಟಲ್ಲ. ಈಗ ಹಂಗೆ ಆಗಂಗಿಲ್ಲ. ದಿನದ ಬದಲಾವಣೆ ಆಗ್ತಾ ಆ ಬದಲಾವಣೆ ಜೊತೆಗೆ ನಾವು ಬದಲಾವಣೆ ಆಗಬೇಕು. ಈಗ ವಿಜಯ ರಾಮ್ಜಿ ಬಂದದ್ದು ಅದು ಡಿಜಿಟಲ್ ಅದು. ಸುಮ್ಮನೆ ಮೆನವಲ್ಲ ಮಾತುಕತೆ ಏನು ನಡೆಯಲ್ಲ. ಅದು ಡಿಜಿಟಲ್ ಅದ. ಪೂರ ಪರಿಪೂರ್ಣವಾಗಿರ್ತಕ್ಕಂಥ ಪ್ರತಿಯೊಂದು ಡಿಜಿಟಲ್ದಾಗಿ ಪ್ರತಿಯೊಂದು ಎಲ್ಲ ಗೊತ್ತಾಗ್ಬಿಡ್ತದೆ. ಮೆನವಲ್ ಅನ್ನೋದು ಅದಕ್ಕೆ ನೀವು ಬದಲಾವಣೆ ಆದಾಗ ಮಾತ್ರ ಸರ್ಕಾರನೂ ಬದಲಾವಣೆ ಆಗ್ತದೆ, ಗ್ರಾಮ ಬದಲಾವಣೆ ಆಗ್ತದೆ, ನಾವು ಆರ್ಥಿಕವಾಗಿ ಬದಲಾವಣೆ ಆಗ್ತೀವಿ. ಅವಾಗ ಈ ಊರ ಗ್ರಾಮ ಆದ್ರೆ ಅದು ಚೇಂಜಸ್ ಬದಲಾವಣೆ ಆಗಿರ್ತಕ್ಕಂಥ ವ್ಯವಸ್ಥೆನೇ ಬೇರೆ ಆಗಿರ್ತದೆ. ಅದಕ್ಕೆ ಮುಂದಿನ ಒಂದು ದಿನಗಳ ಉದ್ಯೋಗ ಖಾತ್ರಿ ಯೋಜನೆ ಹೆಚ್ಚಿನವನ್ನ ಕೆಲಸಕ್ಕಂತ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಳ್ತಾರೆ. ಅದ್ರ ಜೊತೆಗೆ ಮತ್ತು ಇನ್ನು ರಾಜ್ಯ ಹಣಕಾಸು
ರಾಜ್ಯ ಹಣಕಾಸು ಯೋಜನೆ ಇದು ತಾಲೂಕು ಪಂಚಾಯತಿಂದ ಒಂದು ಭಟ್ರಗದಾಗ ಒಂದು ಕಾಮಗಾರಿ ಆಗಿದೆ. ಏನಪ್ಪ ಅಂತಂದ್ರೆ ಭಟ್ರಗ ಅಂಗನವಾಡಿ ಕೇಂದ್ರ ಒಂದೊಂದಲ್ಲಿ ದುರಸ್ತಿ ಆಗಿದೆ. ದುರಸ್ತಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಷ್ಟು ಎಲ್ಲೋ ಪ್ಲಾಸ್ಟರ್ ಮತ್ತು ಕಿಟಕಿ ವ್ಯವಸ್ಥೆ ಮಾಡಿರ್ತಾರೆ. ಮೇಲ್ಗಡೆ ಪೇಂಟ್ ಹಚ್ಚಿರ್ತಾರೆ, ವೈಟ್ ಪೇಂಟ್ ಹೊಂದಿರ್ತಾರೆ. ಪೂರ ನಾವು ಬಿದ್ದಿನ ಬಾಡಿಯನ್ನು ಪೂರ ಕಟ್ಟೋದೆಲ್ಲ ಏನು ಮಾಡಿದ್ದಾರೆ. ಅದಕ್ಕೆ ಇದು ಒಂದು ಯಶಸ್ಸಿದಾಗ ಒಂದು ಆಗಿರ್ತಕ್ಕಂಥದ್ದು ಆ ಜಿಲ್ಲಾ ಪಂಚಾಯತ್ ರಾಜ್ಯ ಹಣಕಾಸು ಯೋಜನೆಯಲ್ಲಿ ಯಾವುದೇ ಕಾಮಗಾರಿ ಆಗಿಲ್ಲ. ಅದಕ್ಕೆ ಕೆಲವೊಂದು ನಾವು ಕಡಿಮೆ ಪ್ರಮಾಣದ ನಮ್ಮ ತಾಲೂಕಿನಲ್ಲಿ ಕೆಲಸ ಆಗಿರ್ತಕ್ಕಂಥದ್ದು. ಅದಕ್ಕೆ ಹೆಚ್ಚಿನ ಒಂದು ಗ್ರಾಮ ಪಂಚಾಯತಿಗೆ ಮತ್ತು ಸರ್ಕಾರದಿಂದ ಅನುದಾನ ಬಂದಾಗ ಮಾತ್ರ ನಮ್ಮ ಗ್ರಾಮ ಬದಲಾವಣೆ ಆಗಕ್ಕೆ ಸಾಧ್ಯ ಆಗ್ತದೆ. ಸರ್ಕಾರದಾಗ ನಮ್ಮ ಪಂಚಾಯತಿಗೆ ಅಮೌಂಟ್ ಬಂದಿಲ್ಲ, ಕೆಲವೊಂದು ಬಂದಿಲ್ಲ, ಮೊದಲನೇದು ಹಣಕಾಸು ರಕ್ಷಣೆ ಬಂದಿಲ್ಲ. ಬಟ್ ಅವರು ಪಂಚಾಯತಿ ಯಾವ ರೀತಿ ನೀರಿನ ಅಭಾವ ಇದು ಊರಿಗೆಲ್ಲ ನಿವಾರಿಸ್ಯಾರ ಅನ್ನೋದು ಅವರಿಗೆ ಇದು ಧನ್ಯವಾದ ಹೇಳಬೇಕು. ಯಾಕಂದ್ರೆ ಅಮೌಂಟೇ ಬಂದಿಲ್ಲ. ಬಟ್ ನಿಮ್ಮ ಟ್ಯಾಕ್ಸ್ ಬಗ್ಗೆ ಮೊಟೇಷನ್ ಬಗ್ಗೆ ಬಂದಿರ್ತಕ್ಕಂಥ ಅವರಿಗೆ ಕರೆದಿ ಬದಲಾವಣೆ ಮಾಡ್ತಕ್ಕಂಥ ಪಂಚಾಯತಿಗೆ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಯಾಕಂದ್ರೆ ಈ ವರ್ಷ ನೀರಿನ ವ್ಯವಸ್ಥೆ ನಮ್ಮ ಆಹಾರ ಹೆಚ್ಚಿಗೆ ಆಗಿಲ್ಲ. ಟ್ಯಾಂಕರ್ ಹಚ್ಚೋದು ಅದು ಮಾಡೋದು ಇಲ್ಲಿವರೆಗೆ ನಾವು ಹೆಂಗೋ ಸಹಿಸ್ಕೊಂಡು ಬಂದೀವಿ. ಈಗಿನ ದಿನಗಳು ಭಾಳ ಕಷ್ಟ ಈಗ. ಯಾಕಂದ್ರೆ ಭೂಮಿಯ ನೀರು ಇದ್ದಿರ್ತಾನೆ ಮೇದಾಗ ಮಳೆ ಬಂದ್ರೆ ಜೂನ್ದಾಗ ಜಲ್ದಿಕ್ಕಿದ್ದು ಜುಲೈದಾಗ. ಈ ಜುಲೈನೇ ಬಂದು ಇಲ್ಲಿ ತನಕ ಬಂದು 25ನೇ ತಾರೀಕಿಗೆ ಬಂದಿದ್ದು ಇನ್ನೂ ಮಳೆ ಜೋರಾಗೆ ಬಂದಿಲ್ಲ. ನಾವು ಹೇಗೋ ಬದುಕ್ತಾ ಇದ್ದೇವೆ, ಫಿಲ್ಟರ್ ಬಂದು ಚಲೋ ಅದೇವೆ. ದನ ಕರಗಳು ಹಕ್ಕಿ ಪಕ್ಷಿಗಳು ಬೇರೆ ಬೇರೆ ಲಕ್ಷಾಂತರ ಜೀವಿಗಳಿದ್ದಾವೆ ಭೂಮಿ ಮೇಲೆ. ನಾವು ಇರೋದು ಅರ್ಧ ಒಂದು ಜೀವಿ ಅಷ್ಟೇ. ಯಾಕಂದ್ರೆ ಈ ಒಂದು ಜೀವಿ ಏನದ ಭಾಳ ಬುದ್ಧಿವಂತ ಜೀವಿ. ಆ ಬುದ್ಧಿವಂತ ಜೀವಿಯಿಂದ ನಮ್ಮ ಭೂಮಿ ಮ್ಯಾಗ ಇದ್ದಿರ್ತಕ್ಕಂಥ 25% ಬಳಕೆ ಬರ್ತಕ್ಕಂಥ ಭೂಮಿ ಇಲ್ಲ. ಆ ಭೂಮಿಯನ್ನು ನಾವು ಭಾಳಷ್ಟು ನಾಶ ಮಾಡ್ತಾ ಇದ್ವಿ. ನಮ್ಮ ಭೂಮಿಯ ಗೋಲಾಕಾರ ಅಂತ ಎಲ್ಲರಿಗೂ ಗೊತ್ತದ. ಎಲ್ಲಿ ಬೇಕಲ್ಲ ಉರಿಸ್ತೀವಿ, ಎಲ್ಲಿ ಬೇಕಲ್ಲ ಫ್ಯಾಕ್ಟ್ರಿ ಬಿಟ್ಟದ, ಇಲ್ಲ ಡಯಸ್ ಹೋಗ್ತದೆ, ಬೇಗದ ಓಜನ್ ಬಂದ್ರೆ ತೊಂದರೆ ಬೀಳಕತ್ತದ, ಬಿಸಿಲಿನ ಪ್ರಮಾಣ ಹೆಚ್ಚಾಗತ್ತದ. ನಾವು ಎಲ್ಲರೂ ಬದುಕಬೇಕಿಲ್ಲಿ. ನಾವು ಸಾವಿರಾರು ಕೋಟಿ ಗಳಿಸಿದ್ದು ಬದುಕಬೇಕು, 1 ಕೋಟಿ ಅದನ್ನು ಗಳಿಸಬೇಕು. ಆ ನಮ್ಮ ಸಂಪತ್ತು ಇರೋದ್ರೆ ಈ ಭೂಮಿ ಮ್ಯಾಗ ಎಷ್ಟು ಗಳಿಸಿದ್ರು ಇಲ್ಲೇ ಇರ್ತದೆ, ಎಲ್ಲಿಗೆ ಹೋಗಿಲ್ಲ. ಅದಕ್ಕೆ ಹಾಳಾಗಲಾರ್ದಂಗೆ ಪರಿಸರ ಒಳ್ಳೆಯ ರೀತಿಯಿಂದ ಸ್ವಚ್ಛತೆಯಿಂದ ಕಾಪಾಡ್ಕೊಂಡು ಹೋಗ್ಬೇಕು. ಅದಕ್ಕೆ ಎಲ್ಲರದ್ದು ಮನೋಭಾವನೆ ಬೇಕು. ಎಲ್ಲರದ್ದು ಮನೋಭಾವನೆ ಇದ್ದಾಗ ಮಾತ್ರ ಸಾಕ್ತದೆ. ಪಂಚಾಯತ್ ಪ್ರೆಸಿಡೆಂಟ್ ಮಾಡಲಿ, ಅಧ್ಯಕ್ಷನೇ ಮಾಡಲಿ, ಮೆಂಬರೇ ಮಾಡಲಿ, ಆಪರೇಟರ್ ಮಾಡಲಿ, ನಮ್ಮ ಜಿಕೆನೇ ಮಾಡಲಿ, ಅವರೇ ಇರ್ತಲ್ಲ ಅವರು ಮಾನಿಟ್ರು ಈ ಪಂಚಾಯತಿಗೆ ಈ ರೀತಿ ಮಾಡೋದು, ಈ ರೀತಿ ಮಾಡೋದು, ಈ ಸೌಲಭ್ಯ ಇರ್ತದೆ. ನಾವು ಹೊಸ ಮಂದಿ ಕೂಡಿ ನಿಮ್ಮ ಆಡಳಿತ ವ್ಯವಸ್ಥೆ ಇದ್ದಿರ್ತಕ್ಕಂಥ ಗ್ರಾಮ ಪಂಚಾಯತ್ ಇರೋದು ನಿಮಗೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಹೋಗಬೇಕಾಗಲ್ಲ. ಈ ವ್ಯವಸ್ಥೆಯನ್ನು ಕೆಲಸ ಮಾಡೋದು ಆ ಈ ವ್ಯವಸ್ಥೆಗೆ ನಾವು ದಿಕ್ಕು ತಪ್ಪಿಸಿ ದೂರ ನಿಂತು ನೋಡ್ತೀವಿ. ನೋಡಿದಾಗ ಯಾರು ಬಿಟ್ಟು ದಿಕ್ಕಪ್ಪ ಅನ್ನೋದು ದೂರಿನ ನೋಡ್ತೀವಿ. ಆ ವ್ಯವಸ್ಥೆ ಮಾಡೋದು ಬೇಡ. ಎಲ್ಲರೂ ಕೂಡ್ಕಸಲು ಚೆನ್ನಾಗಿ ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆ ಆಗಲಿ. ಸರ್ಕಾರದ ವತಿಯಿಂದ ಎಷ್ಟೊಂದು ಸೌಲಭ್ಯಗಳಿರ್ತೋ ಅದ್ರ ಬಗ್ಗೆ ಪರಿಪೂರ್ಣವಾಗಿ ತಿಳ್ಕೊಳ್ಳೋಣ. ಈಗ ನಾವು ಭಾಗಕ್ಕೆ ಆನೆ ಕಾನೂನುಗಳಿಲ್ಲ. ನಾವು ಹುಷಾರಿದ್ದೀವಿ ತಾಲೂಕು, ಬಟ್ ಈ ಭಾಗಕ್ಕೆ ಆನೆ ಕಾನೂನು ಚಿತ್ತಾಪುರ ಸೇರ್ತಾರೆ. ಬಟ್ ಎಷ್ಟೋ ಮಂದಿ ಅಂತ ಆನೆ ಕಾನೂನು ಒಂಥರ ಆನೆ ಕಾನೂನು ಬರ್ತೀವಿ. ನಮ್ಮವರಿಗೆಲ್ಲ ಆರೋಗ್ಯ ಹೇಳಿದ್ದಾರೆ ಎಲ್ಲ ಇಷ್ಟೊಂದು ಕಷ್ಟಪಟ್ಟಿರೋಲ್ಲ. ಅದೇನು ಒಂದು ತಕ್ಷಣ ಸ್ವಲ್ಪ ಹೊಸದು ಮೆಚ್ಚರಿಸಿದ್ರೆ ಒಂದು ವರ್ಷದಿಂದ ಏನೋ ಆಗ್ಬಾರ್ದು ಸುಮ್ಮನೆ ಕೋಟಿ ಬಂದು ಆರಾಮಾಗಿ ಇಡ್ತದೆ. ಒಂದು 2-3 ತಾಸು ಅಂತ ಅಡ್ಜಸ್ಟ್ ಮಾಡ್ಕೋಬೇಕು. ಯಾಕೆ ಮಾಡ್ಕೋಬೇಕು, ಏನು ಮಾಡಬೇಕು, ಆದರೂ ಸಹಿತ ನಾವು ಮಾರ್ಕೆಟ್ಗೆ ಬೆಲೆ ಕೊಡೋಂಗಿಲ್ಲ. ಯಾರಿಗೆ ಆನೆ ಕಾಲು ಬಂದು ಅವ್ರ ವ್ಯವಸ್ಥೆ ಏನಂತ ನೀವು ಒಂದ್ಸಲ ಕೇಳ್ಕೊಂಡ್ರೆ ಮಾತ್ರ ಅವಾಗ ಗೊತ್ತಾಗ ಪರಿಸ್ಥಿತಿ. ಯಾಕಂದರೆ ನಾವು ಆರೋಗ್ಯವಾಗಿ ಪಟ್ಟಣಕ್ಕೆ ಬರುವಂಥ ನೀಟಾಗಿ ಅಂತ ಯಾರಿಗೆ ಅಂದಿಲ್ಲ. ಅದಕ್ಕೆ ಯಾರು ನಮಗೆ ಇನ್ನೊಬ್ಬರು ಕಿವಣಿ ಕೇಳಿಸ್ಕೊಳ್ತಾರೆ, ಯಾರು ನಮಗೆ ಹೇಳ್ಕೊಂಡು ಅದ್ರ ಬಗ್ಗೆ ಮನವರಿಕೆ ಮಾಡ್ಕೊಂಡಂಥ ವ್ಯವಸ್ಥೆ ಮಾಡ್ಕೊಂಡ್ರೆ ಮಾತ್ರ ನಾವು ಮುಕ್ತವಾದ ಒಳ್ಳೆಯ ಸಮಾಜ ನಿರ್ಮಾಣಕ್ಕೆ ಸಾಧ್ಯ ಆಗ್ತದೆ. ನಾವೆಲ್ಲರೂ ಆರೋಗ್ಯವಾಗಿ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಉದ್ಯೋಗ ಖಾತ್ರಿ ಆಗಿರ್ಬೋದು, ರಾಜ್ಯ ಹಣಕಾಸು ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ತಾಲೂಕು ಪಂಚಾಯತ್ ಆಗಿರ್ಬೋದು, ಎಲ್ಲ ಕೆಲಸಗಳಿಗೆ ಸಿಸ್ಟಮ್ ಹೇಳ್ತಾರೆ. ಇವತ್ತು ಯಾಕಂದರೆ ಮೊಬೈಲ್ ಬಂದರೆ, ಟಿವಿ ಬಂದರೆ, ಮಾಧ್ಯಮ ಬಂದವು, ಎಲ್ಲ ಬಂದವು. ಅದಕ್ಕೆ ಏನೇ ಇಷ್ಟು ಚೆನ್ನಾಗಿ ನಡ್ತಕ್ಕಂಥ ಅವರಿಗೆ ಒಳ್ಳೆಯ ದೊಡ್ಡ ಸ್ಕೀಮ್ ಇದೆ. ಅದರ ಏನು ಬದಲಾವಣೆ ಆಗಿರ್ತಕ್ಕಂಥದ್ದಲ್ಲ. ನೀವು 100 ದಿನ ಇದ್ದು 125 ದಿನ ಮಾಡಿದರೆ ಆಡಳಿತ ವೆಚ್ಚದ ಹೆಚ್ಚಿಗೆ ಮಾಡಿದ್ದಾರೆ. ಕಾಮಗಾರಿಗಳು ಹೆಚ್ಚಿನ ಸೌಲಭ್ಯಗಳನ್ನು ಪಟ್ಟಿದ್ದಾರೆ. ಬೀಜಗಳು ಹೆಚ್ಚಿಗೆ ಸೌಲಭ್ಯ ಪಟ್ಟಿದ್ದಾರೆ. ಇದ್ರಾಗ ಹವಾಮಾನ ವೈಪರೀತ್ಯ ಹೊಸದೊಂದು ಬಂದಿದ್ದಾರೆ. ಯಾಕಂತಂದ್ರೆ ಚಂಡಮಾರುತ ಬಿರುಗಾಳಿ ಟಿವಿಯಾಗ ನೋಡ್ತೀವಿ ನಾವು. ಚಂಡಮಾರುತ ಅಮೇರಿಕಾದ ಚಂಡಮಾರುತ ಬೀಸ್ತು, ಚೀನಾದ ಚಂಡಮಾರುತ ಬೀಸ್ತದೆ. ಆ ಚಂಡಮಾರುತ ಮತ್ತು ಬಿರುಗಾಳಿ ಬೀಸಿದಾಗ ಯಾವ ರೀತಿ ಪ್ಲಾಂಟೇಷನ್ ಮಾಡೋದು, ಯಾವ ರೀತಿ ಗಿಡಗಳನ್ನು ಹಚ್ಚಬೇಕು, ಯಾವ ರೀತಿ ಕಡಿಬೇಕಾದ ಶಕ್ತಿ ಕಡಿಮೆ ಮಾಡಬೇಕು. ನಮ್ಮ ಒಣ ಬೇಸಾಯ ಭೂಮಿಯಾಗದ ಸರಾಗ ಆಗ್ಬಿಟ್ಟದ. ಬಿರುಗಾಳಿ ಬೀಸ್ತು ಏನು ಕೈಗೆ ಮೈ ಸಿಕ್ಕಿದೆಲ್ಲ ಹೋಗ್ಲತ್ತದ. ಆ ಒಂದು ವ್ಯವಸ್ಥೆ ಈ ಡ್ಯೂಟಿಗೆ ನಮಗೆಲ್ಲ ಹೊಸ ತಂದೆ. ಅದಕ್ಕೆ ನಿಮ್ಮ ಗಿಡಗಳು ಹೊಲ ಇದ್ದಿರ್ತಕ್ಕಂಥದ್ದು ಫಲವತ್ತಾದ ಗಿಡಗಳು ಬೆಳೆಸ್ತಕ್ಕಂಥ ವ್ಯವಸ್ಥೆ ಮಾಡಿ. ಬೇರೆ ಕಡೆ ಟೂರ್ ಹೋದಾಗೆ ನಾವು ಏನು ಕಣ್ಣಿಗೆ ನೋಡ್ಕೊಟ್ಟು ಬರ್ತೇವೆ. ನೀವೆಲ್ಲ ಹೋಗಿರ್ತೀವಿ ದೂರ ಎಲ್ಲಿ ಹೋಗಿಲ್ಲ
ಜಾಗ ಖಾಲಿ ಇರಂಗಿಲ್ಲ. ಅವ್ರು ಎಷ್ಟು ಅದಕ್ಕೆ ಅಭಿಮಾನ ಬಿಟ್ಟು ಬೇರೆ ಬೇರೆ ಗಿಡಗಳು ಹಚ್ಚಿದ್ರು. ಧರ್ಮಸ್ಥಳ ಮೊದಲು ನೋಡಿದ್ರು ಸುತ್ತಮುತ್ತ ಗುಡ್ಡಲ್ಲಿ ಎಲ್ಲ ಇಷ್ಟೊಂದು ಜಾಗ ಖಾಲಿ ಬರ್ತದೆ ಗಿಡ ಯಾಕೆ ಅದಕ್ಕೆ ದೇವರಂತ ಭಾವನೆ ಬಿಡ್ತಾರೆ. ಅಲ್ಲಿದವರು ಅವ್ರ ರೀತಿ ಒಂದು ಒಳ್ಳೆ ಸಂಸ್ಕಾರ ಒಳ್ಳೆಯ ಒಂದು ಆರ್ಥಿಕ ಚೆನ್ನಾಗಿರ್ತಾರೆ. ನಾವು ಹೆಚ್ಚಿಗೆ ಹಳ್ಳಿ ಭಾಗಕ್ಕೆ ನಾನು ಬರ್ಲಿಕ್ಕೆ ಕೆಲಸ ಮಾಡ್ಕೋಬೇಕಂದ್ರೆ ನಾವು ಹೆದರಬೇಕು. ರೈತರ ಶ್ರೀಮಂತಿದ್ದೀವಿ, ರೈತರ ಶ್ರೀಮಂತಿದ್ದೀವಿ. ಯಾಕಂದ್ರೆ ರೈತರು ಉಳಿಮೆ ಮಾಡೋಕ್ಕೆ ಹೊಲ ಜಾಸ್ತಿನ ನಾವು ಸರಿಯಾಗಿ ಬಳಕೆ ಮಾಡ್ತಾರೆ. ಹೀಗಾಗಿ ನಾವು ಬಳಕೆ ಅವ್ರ ಬಗ್ಗೆ ನಮ್ಮ ಅವ್ರು ಎಷ್ಟೋ ಬದಲಾವಣೆ ಆಗ್ತಿರ್ತಾರೆ. ಅದಕ್ಕೆ ನೀವು ಬದಲಾವಣೆ ಆಗ್ತಕ್ಕಂಥ ವ್ಯವಸ್ಥೆ ಮಾಡಲು ನಾವು ನೋಡೋಣ. ಎಲ್ಲ ಸರ್ಕಾರದ ಮೇಲೆ ಭವಿಷ್ಯದಲ್ಲಿ